ಶಿವಮೊಗ್ಗದ ಸುಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಾಲಯದಲ್ಲಿ ಇಂದು ಮಹಾಕುಂಭಾಭಿಷೇಕ ಪೂಜಾ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ, ಭದ್ರಾವತಿ ಸೇರಿದಂತೆ ಹಲವು ತಾಲೂಕುಗಳಿಂದ ಭಕ್ತರು ಆಗಮಿಸಿದರು. ದೇವಸ್ಥಾನವನ್ನ ವಿವಿಧ ಹೂವುಗಳಿಂದ ಅಲಂಕೃತವಾಗಿ ಸಿಂಗಾರ ಮಾಡಿದ್ದು ದೇವಸ್ಥಾನಕ್ಕೆ ಇನ್ನಷ್ಟು ಮೆರುಗನ್ನ ನೀಡಿತ್ತು. ಮಹಿಳೆಯರು ತಂದ ಕಳಸದ ನೀರಿನಿಂದ ದೇವರಿಗೆ ಅಭಿಷೇಕವನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳು, ವಯಸ್ಕರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಪೂಜೆಗೆ ಆಗಮಿಸಿದ ಭಕ್ತರು ತಮ್ಮ ಅಭಿಪ್ರಾಯವನ್ನ ಕನ್ನಡ ಮೀಡಿಯಂ ಸುದ್ದಿ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದಾರೆ. ದೇವರು ಫುಲ್ ಕಾಣಿಸಲ್ಲ, ಹಂಗಾಗಿ ಜನನೇ ಅಡ್ಡ ಬಂದಂಗಾಗುತ್ತೆ. ಪ್ರತಿ ವರ್ಷದಂಗೆ ಈ ವರ್ಷವೂ ಇಲ್ಲಿ ಬಂದು ಅಭಿಷೇಕ ಮಾಡಿದ್ದು ತುಂಬ ಖುಷಿ ಆಯಿತು. ಆಮೇಲೆ ಪ್ರತಿ ವರ್ಷದಂಗೆ ನಮಗೂ ಈಗ ಇಲ್ಲಿ ಕುಂಭಾಭಿಷೇಕ ಈ ಥರ ಎಲ್ಲ ಮಾಡೋದ್ರಿಂದ ನಮಗೂ ಒಂಥರ ಮನಸ್ಸಿಗೆ ನೆಮ್ಮದಿ. ಪ್ರತಿ ವರ್ಷ ಬಂದಂಗೆ ಈ ವರ್ಷ ಬಂದಿದ್ದೀವಿ, ಖುಷಿ ಆಯಿತು. ಶಿವಮೊಗ್ಗ ಜಿಲ್ಲೆಯ ಸುಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಿಯ 34ನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತ ಕುಂಭಾಭಿಷೇಕವನ್ನು ಏರ್ಪಡಿಸಲಾಗಿದೆ. ಶಿವಮೊಗ್ಗ ನಗರದಲ್ಲಿ ಏನು ಸಮಸ್ತ ಶ್ರೀ ಮಾರಿಕಾಂಬಾ ದೇವಿ ಭಕ್ತಾದಿಗಳಿದ್ದಾರೆ, ಇವತ್ತು ಬಹಳ ಹರ್ಷದಿಂದ ಈ ಕುಂಭಾಭಿಷೇಕದಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ದೇವಿಯ ಈ ಏನು ವಿಶೇಷ ಅಂತ ಹೇಳಿದ್ರೆ, ಈ ಕುಂಭಾಭಿಷೇಕದ ವಿಶೇಷ ಏನಪ್ಪ ಅಂದರೆ, ಭಕ್ತಾದಿಗಳೇ ಕುಂಭಾಭಿಷೇಕನ ದೇವಿ ಗರ್ಭಗುಡಿಗೆ ಹೋಗಿ ಅಮ್ಮನವರಿಗೆ ಅವರೇ ತಮ್ಮ ಕೈಯಾರೆ ಅಭಿಷೇಕ ಮಾಡ್ಬೋದು. ಈ ಸುವರ್ಣಾವಕಾಶವನ್ನು ಎಲ್ಲ ಭಕ್ತಾದಿಗಳು ಪಡ್ಕೊಳ್ತಾ ಇದ್ದಾರೆ ಹಾಗೂ ದೇವಿಯ ಕೃಪೆಗೆ ಪ್ರಾರ್ಥರಾಗ್ತಾ ಇದ್ದಾರೆ. ಇದೇ ರೀತಿ ನಮ್ಮ ಕೋಟೆ ಮಾರಿಕಾಂಬಾ ದೇವಿಯ ಸಮಸ್ತ ಭಕ್ತಾದಿಗಳಿಗೂ ಅಮ್ಮನವರ ಆಶೀರ್ವಾದ ಸಿಗಲಿ, ಮುಂದೆ ಶಿವಮೊಗ್ಗ ನಗರಕ್ಕೂ ಶಿವಮೊಗ್ಗ ಜಿಲ್ಲೆಗೂ ಒಳ್ಳೆಯದಾಗಲಿ ಅಂತ ಹೇಳಿ, ಶಿವಮೊಗ್ಗ ನಗರದ ಇತಿಹಾಸ ಪ್ರಸಿದ್ಧ ಕೋಟೆ ಮಾರಿಕಾಂಬಾ ದೇವಿಯ 34ನೇ ವಾರ್ಷಿಕೋತ್ಸವ ಕಳೆದ 34 ವರ್ಷಗಳ ಹಿಂದೆ ಶೃಂಗೇರಿ ಶ್ರೀಗಳು ಈ ಅಮ್ಮನವರ ಪ್ರತಿಷ್ಠಾಪನೆಯನ್ನು ನೆರವೇರಿಸಿದರು. ಅದರ ಅಂಗವಾಗಿ ಪ್ರತಿ ವರ್ಷ ನಾವು ದೇವಿಗೆ ವಾರ್ಷಿಕೋತ್ಸವವನ್ನು ನಡೆಸ್ತೇವೆ. ಅದರ ಹಿಂದಿನ ದಿನ ಗಂಗೆ ಪೂಜೆ, ಹಾಗೆ ಹೋಮ, ಅಷ್ಟದಿಗ್ಬಲಿ, ಈ ಥರದ್ದೆಲ್ಲ ಕಾರ್ಯಕ್ರಮ ನಡೆಯುತ್ತೆ. ಇವತ್ತು ಬೆಳಗ್ಗೆ 6ರಿಂದನೇ ಹೋಮ ಪೂಜೆ ಪ್ರಾರಂಭ ಆಯಿತು. 8 ಗಂಟೆಯಿಂದ ಸುಮಾರು ಈಗಾಗಲೇ 12 ಕಾಲಾಗಿದೆ. ನಿರಂತರವಾಗಿ ದೇವಿಗೆ ಕುಂಭಾಭಿಷೇಕ ಅಂದರೆ ದಂಪತಿಗಳು ಗರ್ಭಗುಡಿ ಪ್ರವೇಶ ಮಾಡಿ ಅಮ್ಮನವರ ಮೇಲೆ ವರ್ಷಕ್ಕೊಮ್ಮೆ ನೇರವಾಗಿ ಕುಂಭದ ನೀರನ್ನು ಹಾಕುವಂಥ ಅವಕಾಶ. ಹಾಗಾಗಿ ಇದೆಲ್ಲ ಮುಗಿದ ಮೇಲೆ ಮಹಾಮಂಗಳಾರತಿ ಆಗತ್ತೆ. ಮಹಾಮಂಗಳಾರತಿ ನಂತರ ಎಲ್ಲರಿಗೂ ಬಂದಂಥ ಎಲ್ಲ ಸದ್ಭಕ್ತರಿಗೂ ಪ್ರಸಾದ ವಿನಿಯೋಗ ಅಂದರೆ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಸಮಿತಿಯ ಎಲ್ಲ ಸದಸ್ಯರುಗಳು ಸೇರಿ ಈ ಸತಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸದ್ಭಕ್ತರು ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ನಾನು ಮಾರಿಕಾಂಬಾ ಸಮಿತಿಯ ಪರವಾಗಿ ವಿನಂತಿಸ್ಕೊಳ್ತೇನೆ. ಈ ಒಂದು ಕೋಟೆ ಮಾರಿಕಾಂಬಾ ದೇವಸ್ಥಾನ ಅಮ್ಮನವರ ಪ್ರತಿ ವರ್ಷ 2 ವರ್ಷಕ್ಕೊಮ್ಮೆ ನಡೆಯುವಂತಹ ಮಾರಿ ಹಬ್ಬವನ್ನು ಆಚರಣೆ ಮಾಡ್ತಾ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು 2 ವರ್ಷ ಕಳೆದ ನಂತರ ಮತ್ತು ಅದರಲ್ಲಿ ಮಿಡ್ಲಲ್ಲಿ ಏನು ಬರುತ್ತೆ ಅದು ಅಮ್ಮನವರಿಗೆ ಕುಂಭಾಭಿಷೇಕ ನಡೆಯುತ್ತೆ. ಸಹಸ್ರಾರು ಜನ ಇವತ್ತು ಭಾಗವಹಿಸಿದ್ದಾರೆ. ಆ ತಾಯಿ ಮಾರಿಕಾಂಬೆ
ಸರ್ವರಿಗೂ ಒಳ್ಳೇದು ಮಾಡಲಿ. ಹಾಗೂ ಮತ್ತು ರೋಗ ರುಜಿನಗಳು ಬರಲಿಲ್ಲ ಹಾಗೆ ಈ ವರ್ಷ ಮಳೆ ಬೆಳೆ ಚೆನ್ನಾಗಾಗಿ ಎಲ್ಲ ನಾಗರಿಕರಿಗೆ ಶಿವಮೊಗ್ಗದ ಜನತೆಗೆ ಆಶೀರ್ವಾದಿಸಲಿ ಅಂತೇಳಿ ಎಲ್ಲ ಸುಮಂಗಲಿಯರಿಗೂ ಮತ್ತು ಎಲ್ಲ ಮಾತೆಯರಿಗೂ ಈ ಒಂದು ಸುಸಂದರ್ಭ. ಇಲ್ಲಿ 34ನೇ ವರ್ಷದ ವಾರ್ಷಿಕೋತ್ಸವ ಕುಂಭಾಭಿಷೇಕ ನಡೀತಾ ಇದೆ. ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಇವತ್ತಿನ ವಿಶೇಷ ಏನಂದರೆ ಖುದ್ದಾಗಿ ನಾವೇ ಒಳಗೋಗಿ ಅಮ್ಮನವರಿಗೆ ಅಭಿಷೇಕ ಮಾಡುವಂಥದ್ದು ವಿಶೇಷತೆ ಇದೆ ಇವತ್ತು. ಅಮ್ಮನವರಿಗೆ ಇನ್ನೇನು ಕೆಲವೇ ಕ್ಷಣದಲ್ಲಿ ವಿಶೇಷ ಅಲಂಕಾರ, ಮಹಾಮಂಗಳಾರತಿ, ಊಟದ ವ್ಯವಸ್ಥೆ ಎಲ್ಲ ಇದೆ. ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ನಾನು 9 ವರ್ಷದಿಂದ ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾಯಿದ್ದೀನಿ. ಮಂಗಳವಾರ ಶುಕ್ರವಾರ ಬರ್ತೀನಿ. ಅಮ್ಮನವರ ಮಹಿಮೆ ಪವಾಡ ಅಂತೂ ತುಂಬಾ ಚೆನ್ನಾಗಿದೆ. ತುಂಬ ಖುಷಿಯಾಗುತ್ತೆ. ನಮ್ಮದವರಿಗೆ ನಿಜವಾಗ್ಲೂ ತಾಯಿ ಅನುಗ್ರಹ ಇದ್ದೇ ಇರುತ್ತೆ. ಎಲ್ಲರೂ ಬನ್ನಿ, ಅಮ್ಮನವರ ಆಶೀರ್ವಾದ ಪಾಲ್ಗೊಳ್ಳಿ. ಆಯಿತು ಅಂದರೆ ಇವತ್ತಿನ ವಿಶೇಷ ಏನಂದರೆ ನಾವೇ ಖುದ್ದಾಗಿ ಹೋಗಿ ಅಮ್ಮನವರಿಗೆ ಅಭಿಷೇಕ ಮಾಡೋವಂಥದ್ದು. ಅದೆಲ್ಲೂ ಅವಕಾಶ ಸಿಗಲ್ಲ. ಆದರೆ ನಾವು ನಡ್ಕೊಳೋ ಗ್ರಾಮ ದೇವತೆ ಕೋಟೆ ಶ್ರೀ ಮಾರಿಕಾಂಬಾ ದೇವಿಗೆ ನಾವೇ ಖುದ್ದಾಗಿ ಅಮ್ಮನವರಿಗೆ ಅಭಿಷೇಕ ಮಾಡ್ತೀವಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಅಮ್ಮನವ್ರ ಪವಾಡ ಅಂತೂ ತುಂಬಾ ನಡೆದಿದೆ. ಮಂಗಳವಾರ ಶುಕ್ರವಾರ ಖುದ್ದಾಗಿ ನಾವು ಬರ್ತೀವಿ. ಅಮ್ಮನವ್ರ ಮಹಾಮಂಗಳಾರತಿ ವಾರ ವಾರ ಮಿಸ್ ಮಾಡಲ್ಲ. ಪವಾಡ ಅಂತೂ ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ. ಪ್ರತಿ ವರ್ಷ ಕೋಟೆ ಮಾರಿಕಾಂಬಾ ಸನ್ನಿಧಾನದ ತುಂಬ ಚೆನ್ನಾಗಿ ನಡೀತಾ ಇದೆ. ಭಕ್ತಾದಿಗಳು ಅಷ್ಟೇ ಜನ ಬರ್ತಾ ಇದ್ದಾರೆ. ಮಕ್ಕಳನ್ನ ಬೇಡ್ಕೊಂಡು ಬರ್ತಾರೆ. ಕಾಯಿಲೆ ಕಸಾಲ ಇದ್ದರೆ ಬರ್ತಾರೆ. ಕಾಯಿಲೆಗಳಿಗೆ ಬೇಡ್ಕೊಂಡು ಬರ್ತಾರೆ. ಮಕ್ಕಳಿಗೆ ಆರೋಗ್ಯ ಬೇಕು ಅಂತ ಬೇಡ್ಕೊಂಡು ಬರ್ತಾರೆ. ಆಸ್ತಿ ಆಡೋ ವಿಚಾರದಲ್ಲೂ ಬರ್ತಾ ಇರ್ತಾರೆ. ತುಲಾಭಾರ ನಡೆಯುತ್ತೆ ಮಕ್ಕಳ ವಿಚಾರದಲ್ಲಿ. ನನಗೆ ಆ ಮಗು ಬೇಕು, ಈ ಮಕ್ಕಳು ಬೇಕು ಅಂತ ಬೇಡ್ಕಂತ. ಈಕೆ ಮಕ್ಕಳು ತಾಯಿ ಇಲ್ಲಿ ಒಂದು ನಮ್ಮ ಶಿವಮೊಗ್ಗದಲ್ಲಿ ಇರೋದೇ ನಮಗೆ ಒಂದು ಪ್ರಸಿದ್ಧಿ. ಒಂದು ಹೇಳ್ಕೊಳಕ್ಕೆ ಒಂದೆಲ್ಲ 4 ಜನ ಒಂದು ಹೋಗಿದ್ದ ಜಾಗದಲ್ಲಿ ನಮ್ಮ ಕೋಟೆ ಮಾರಿಕಾಂಬದ ಹಿಂಗೆ ಚೆನ್ನಾಗಿ ನಡೆಯುತ್ತೆ, ತುಂಬ ಪ್ರಸಿದ್ಧಿ ಹೆಸರು ಅಂತ ಹೇಳ್ತೀವಿ. ಹಂಗಾಗಿ ನಾವಿಲ್ಲಿ ಕೋಟೆ ಮಾರಿಕಾಂಬೆನ ತುಂಬ ಆಸೆ ಪಡ್ತೀವಿ. ಹೆಣ್ಮಕ್ಳು ಬರೋಕ್ಕೆ ಹೋಗೋಕ್ಕೆ ಒಂದು ಹೋಮ ಪೂಜೆ ಅಂದರೆ ತುಂಬ ಆಸೆ. ಎಷ್ಟೇ ಕಷ್ಟಗಳಿರಲಿ ಓಡಿ ಬರ್ತೀವಿ. ಯಾಕೆಂದರೆ ಅಮ್ಮ ಬೇಕು ನಮಗೆ, ಹಾಗಾಗಿ ಬರ್ತೀವಿ. ಇಲ್ಲಿ ನಮ್ಮ ಕೋಟೆ ಅಭಿಷೇಕ ಮಾಡ್ತೀವಿ. ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ನಾವು. ಇವತ್ತಲ್ಲ 30 ವರ್ಷದಿಂದ ಬರ್ತಾಯಿದ್ದೀನಿ ನಾನು. ಆಮೇಲೆ ತುಂಬ ಚೆನ್ನಾಗಿ ನಡೆಯುತ್ತೆ. ತುಂಬ ಒಂದು ದೇವಿಯಿಂದ ತುಂಬ ಜನ